ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂತಪ್ಪ ಅಂದರೆ ಇವತ್ತು ಮಂಗಳವಾರ ಬೆಳಗ್ಗೆ. ಸೊ ಇವತ್ತು ನನ್ನ ದಿನ ಒಂಥರ ಟೋಟಲಿ ಮೆಸ್ಸಿ ಥರ ಆಗಿಬಿಟ್ಟಿದೆ. ಯಾಕೆ ಅಂದರೆ ನಿನ್ನೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನೈಟೇ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಲಗೋಕ್ಕೆ. ಸೊ ಹಾಗಾಗಿ ಪಾತ್ರೆ ಎಲ್ಲ ಇದೆ ಸಿಂಕಲ್ಲಿ ನೆನೆ ನೈಟು. ನನಗೆ ಹಂಗಿದ್ರೆ ಇಷ್ಟ ಆಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಅಡುಗೆ ಮನೆ ಕ್ಲೀನ್ ಇಲ್ಲ ಅಂದರೆ ಒಂಥರ ಅನಿಸುತ್ತೆ. ಬಟ್ ಕೆಲವೊಂದು ದಿನ ಏನು ಮಾಡೋಕ್ಕಾಗಲ್ಲ. ಅದು ಬಿಡೋಣ ಆರಾಮಾಗಿರೋಣ ಅನ್ನೋ ಥರ ಫೀಲ್ ಅನಿಸುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ನಿನ್ನೆ ತಂದಿದ್ದು ಬಟ್ಟೆ ನೈಟ್ ತಂದೆ ಬಟ್ಟೆ. ಯಾಕೆಂದರೆ ಮೊನ್ನೆ ಹಾಕಿದ್ದು ಮೊನ್ನೆ ರಾತ್ರಿ ನೈಟ್ ಫುಲ್ಲು ಮಳೆ ಬಂದು ನೆನ್ನೆ ಎಲ್ಲ ಒಣಗಿ ಪಾಪು ಇದ್ಲು ಎತ್ಕೊಬರೋಕ್ಕಾಗಿರಲಿಲ್ಲ. ಸೊ ಅದೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಫುಲ್ ಟೋಟಲಿ ಮೆಸ್ ಆಗಿದೆ ಮನೆ. ಮೊನ್ನೆ ಇನ್ನೂ ಕ್ಲೀನ್ ಮಾಡಿದ್ದು. ಬಟ್ ಎಲ್ಲನೂ ಇವತ್ತು ನೀಟಾಗಿ ಎತ್ತಿಡಬೇಕು. ಆ್ಯಂಡ್ ಆಲ್ಸೋ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ ಅಂತ. ನನ್ನ ಹಸ್ಬೆಂಡ್ ಒಂದು 9:45 ಅಷ್ಟೊತ್ತಿಗೆ ಹೊರಡ್ತಾರೆ. ಸೊ ಇವಾಗ 8:45, 1 ಅವರ್ ಅಷ್ಟೊತ್ತಿಗೆ ನಾನೆಲ್ಲ ಮುಗಿಸ್ಬೇಕು. ಸೊ ಹಾಗಾಗಿ ಬನ್ನಿ ಪಲಾವ್ ಮಾಡೋಣ. ತುಂಬ ಈಸಿಯಾಗಿ ನಾನು ಮಾಡ್ತೀನಿ. ಏನು ಈಸಿ ಅಂದರೆ ಇನ್ನೇನು ನಾರ್ಮಲ್ ಎಲ್ಲ ನೀವು ಹೇಗೆ ಮಾಡ್ತೀರಾ ಅದೇ ರೀತಿ ನಾನು. ರೇಟ್ ಅಂತ ಎಲ್ಲ ಏನಿಲ್ಲ. ಆ್ಯಂಡ್ ಏನಂತ ಅಂದರೆ ನನಗೇನು ಅನಿಸುತ್ತೆ, ಕೆಲವೊಂದು ಸತಿ ಮನೇಲಿರೋರು ಕೂಡ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅನಿಸುತ್ತೆ. ಲೈಕ್ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಅವಳಿಗೂ ಕೂಡ ಸುಸ್ತಾಗಿರುತ್ತೆ. ಅಥವಾ ಅವಳಿಗೂ ಏನೋ ಇವತ್ತೇನೋ ಕೆಲಸ ಮಾಡೋಕ್ಕೆ ಆಗಲಿಲ್ಲ, ಪಾಪ ಬಿಡು ನಾಳೆ ದಿನ ಮಾಡ್ತಾಳಲ್ವ ಅನ್ನೋ ಥರ ಮೆಂಟಾಲಿಟಿ ಇದ್ದರೆ ಗಂಡಂದಿರಿಗೆ ಅಥವಾ ಮನೇಲಿರೋರಿಗೆ ಆವಾಗ ಏನನ್ಸುತ್ತೆ, ನಮಗೂ ಏನೂ ಸ್ಟ್ರೆಸ್ ಇರೋದಿಲ್ಲ. ಕೆಲಸ ಅದನ್ನ ಮಾಡೇ ಬಿಡಬೇಕು, ಇವಾಗ ಪಟ ಮಾಡಿಬಿಡ್ಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಓಕೆ, ಒಂಚೂರು ರಿಲ್ಯಾಕ್ಸ್ ಮಾಡಿಕೊಂಡು ಮಾಡ್ಬೋದು. ಆ ವಿಚಾರದಲ್ಲಿ ಬಂದರೆ ನನ್ನ ಗಂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅವನು ಹಿಂಗೆ ಮಾಡು ಹಾಗೆ ಮಾಡು ಅಂತ ಎಲ್ಲ ಏನಿಲ್ಲ. ಕೆಲಸ ಮಾಡ್ಕೋ ಬೇಗ ಬೇಗ. ಇವತ್ತು ಮಾಡೋಕ್ಕಾಗಲಿಲ್ವಾ, ಹೋಗ್ಲಿ ಬಿಡು, ನಾನೇನಾದರೂ ಇವತ್ತು ಮಾಡೋಕ್ಕಾಗಲಿಲ್ಲಮ್ಮ ಅಂದ್ರೂ ಹೋಗ್ಲಿ ಬಿಡಮ್ಮ ಆಯಿತು ಅಂತ ಸುಮ್ಮನಾಗ್ತಾರೆ. ಬಟ್ ಕಿತಾಪತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಸುಮ್ಮನೆ ಏನೋ ಕೆಲಸ ಮಾಡ್ತಾಯಿರ್ತೀನಿ. ನನಗೆ ಹೆಂಗೆ ಅಂದರೆ ಈ ಅಡುಗೆ ಮಾಡುವಾಗೆಲ್ಲ ಬಂದು ಹಿಂಗೆ ಮುಟ್ಟೋದು, ಹಿಂಗೆ ಏನಾದರೂ ಇರಿಟೇಟ್ ಮಾಡೋದು ಏನಾದರೂ ಮಾಡಿಬಿಟ್ರೆ ನಂಗೆ ಕೋಪ ಸಿಕ್ಕಾಪಟ್ಟೆ ಬರುತ್ತೆ. ನೀವು ನನ್ನ ಎಕ್ಸ್ಪ್ರೆಷನ್ ನೋಡಿರ್ಬೋದು. ನಂಗೆ ಹಾಗೇನೆ ನನ್ನ ಕೆಲಸ ಮಾಡುವಾಗ ಆ ಕೆಲಸದ ಕಡೆ ಕಾನ್ಸಂಟ್ರೇಟ್ ಕೊಡೋ ಥರ ಇರಬೇಕು. ಈ ಕಡೆ ಏನೋ ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ. ಬಟ್ ಅದೇ ಮಾಡ್ತಾಯಿದ್ರೆ ನನಗೆ ಇರಿಟೇಟ್ ಆಗಿಬಿಡುತ್ತೆ. ಆ ಥರದ್ರಲ್ಲಿ ನನ್ನ ಗಂಡ ಎಕ್ಸ್ಪರ್ಟ್. ಅವ್ನು ಸ್ವಲ್ಪ ಜಾಸ್ತಿನೇ ತರಲೆ ಮಾಡ್ತಾರೆ ಅನ್ಬೋದು. ಆ್ಯಂಡ್ ಬೇರೆ ವಿಚಾರದಲ್ಲಿ ಕೆಲಸದ ವಿಚಾರಗಳಲ್ಲಾಗಿರ್ಬೋದು, ನೀನು ಬ್ರೇಕ್ಫಾಸ್ಟ್ ನನಗೆ ಮಾಡೋಕ್ಕಾಗಲಿಲ್ಲ ಇವತ್ತು ನೀನು ಮಾಡು ಅಂದ್ರೂ ಕೆಲವೊಂದು ಸತಿ ಅವ್ರಿಗೆ ಏನು ಬರುತ್ತೋ ಅದನ್ನು ಮಾಡಿಕೊಟ್ಟು ಹೋಗಿರೋದು ಉಂಟು. ನನಗಾಗಲ್ಲ ಇವತ್ತು, ನಿದ್ದೆ ಆಗಿಲ್ಲ, ನಾನು ಮಲಗ್ತೀನಿ ಅಂತ ಹೇಳಿ ಒಂದು 9:30 ತನಕ ಕೆಲವೊಂದು ಸತಿ ಮಲಗಿದ್ದೀನಿ. ಅವಾಗ ಅವರೇ ಟಿಫನ್ ಮಾಡಿಟ್ಟು ಹೋಗಿರೋದು ಉಂಟು. ಸೊ ಈ ಥರ ಚಿಕ್ಕ ಪುಟ್ಟದನ್ನು ಅರ್ಥ ಮಾಡಿಕೊಂಡು ನಮಗೂ ಒಂದು ಸ್ವಲ್ಪ ನಾವು ಫ್ರೀಯಾಗಿ ಇರ್ಬೋದು ಅನ್ನೋದನ್ನ ಟೈಮ್ನ ಕೊಟ್ಟರೆ ಸೊ ಮೇ ಬಿ ಎಲ್ಲ ಅಮ್ಮಂದಿರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಬೆಳಗ್ಗೆ ಹೊತ್ತು ನಮಗೆ ಲೇಡೀಸ್ಗೆ ಎಕ್ಸ್ಪೆಷಲಿ ಹೆಂಗಸರಿಗೆ ಅದು ಬಾಕ್ಸಿಗೆಲ್ಲ ತೊಗೊಂಡೋಗೋ ಗಂಡಸರೆಲ್ಲ ಮನೇಲಿರುವಾಗ ಎಷ್ಟು ಕೈ ಕಾಲಿದ್ರೂ ಸಾಕಾಗಲ್ಲ. ಅತ್ಲಾಗಿಂದ ಓಡಾಡ್ತಾನೆ ಇರಬೇಕು. ನಾನೆಲ್ಲ ಕಟ್ ಮಾಡಿ ಎಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡೋಕ್ಕಂತ ಇಟ್ಟು ಹಾಲು ಒಂದು ಸತಿ ಕಾಯಿಸಿ ಮತ್ತೆ ಇನ್ನೊಂದು ಸತಿ ಕಾಯಿಸ್ದೆ. ನನಗೆ ಹಸಿ ವಾಸನೆ ಇರಬಾರ್ದು ಹಾಲಲ್ಲಿ ಕಾಫಿ ಕುಡಿಬೇಕಾದ್ರೆ. ಇನ್ನೊಂದು ಸತಿ ಗ್ಯಾಸ್ ಹಚ್ಚಿ ಈ ಕಡೆ ಏನೋ ಮಾಡ್ತಾಯಿದ್ದೀನಿ, ಹಾಲು ಉಕ್ಕೇ ಬಿಡ್ತು. ಹೋಗ್ಲಿ ಬಿಡು, ಮಂಗಳವಾರ ಅಲ್ವಾ, ಹಾಲು ಉಕ್ಕಿದ್ದು ಒಳ್ಳೆಯದೇ ಆಯಿತು, ಪರವಾಗಿಲ್ಲ ಅಂತ ಹೇಳಿ ಇನ್ನೇನು ಮಾಡೋದು, ಕ್ಲೀನಿಂಗ್ ಮಾಡೋದು. ಆ್ಯಂಡ್ ನಿನ್ನೆ ರಾತ್ರಿ ನಾನು ಪಾತ್ರೆ ತೊಳೆದಿರಲಿಲ್ಲ. ನಾನು ಹೇಳ್ದಂಗೆ ತುಂಬ ಲೇಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ನನ್ನ ತಂಗಿನೇ ಪಾತ್ರೆ ತೊಳ್ಕೊಟ್ರು. ಇದೆಲ್ಲ ನೋಡ್ತಿರ್ಬೋದು. ಫುಲ್ಲು ನನ್ನ ಮಗಳು ಹೆಂಗೆ ದಿನಾ ಇದೇ ಕೆಲಸ. ನನಗೆ ಕೆಳಗಡೆ ಎಲ್ಲ ಅಂಡ್ಬಿಡ್ಬೇಕು. ಎಲ್ಲೋ ಕ್ಲಿಪ್ಸ್ ಒಂದು ಹಂಡಿಲ್ಲ ಅಷ್ಟೇ, ಇದ್ರ ಜೊತೆಗೆ ಅದೂ ಅಂಡಿರ್ತಾಳಿಲ್ಲ ಅಂದರೆ ಕೆಲವೊಂದು ಸತಿ ಅಷ್ಟು ಕೋಪ ಬಂದ್ಬಿಡುತ್ತೆ ನನಗೆ. ಎಷ್ಟು ಸತಿ ಪೇಷನ್ಸ್ನ ಇಟ್ಕೊಂಡಿರ್ತೀವಿ ನಾವು. ಬೆಳಗ್ಗೆಯಿಂದ ಹೊಡಿಬಾರ್ದು, ಮಕ್ಕಳಿಗೆ ಗದ್ರಬಾರ್ದು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಸತಿ ಏನಾಗೋದು ಗೊತ್ತಾ, ಬೆಳಗ್ಗೆಯಿಂದ ಅದೇ ರೊಟೀನ್ ಮಾಡ್ತಾ ಇರುವಾಗ ನಮಗೂ ಪೇಷನ್ಸ್ ಮೀರೋಗ್ಬಿಟ್ಟಾಗ ನನಗೆ ಸಿಟ್ಟು ಬಂದಾಗ ಒಂದು ಸತಿ ಕೂಗ್ತೀನಿ, ಒಂದು ಕೊಟ್ಟು ಇರ್ತೀನಿ. ಬಟ್ ಪ್ರೀತಿ ಇಲ್ಲ ಅಂತ ಅಲ್ಲ, ಕೆಲವೊಂದು ಸತಿ ಹಂಗೆ ಆಗತ್ತಷ್ಟೇ. ನಮಗೂ ಫ್ರಸ್ಟ್ರೇಟ್ ಆಗುತ್ತೆ ಕೆಲಸಗಳ ಮಧ್ಯೆ. ಇದು ಏನು ಕೆಲಸ ಮನೇಲಿ ಅಷ್ಟೇ ಅಲ್ವಾ ಅಂತ ಅಂದ್ರೂ ಅದು ಕೆಲಸಗಳು ನಮ್ಮದೇ ಮಕ್ಳಿಗೂ ನೋಡ್ಕೊಳ್ಳೋದು, ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಆಗಿರ್ತೀವಿ ಅಂತ ಹೇಳ್ಬೋದು. ನನ್ನ ಮಗಳು ಅವ್ರ ಅಪ್ಪ ಹೋಗುವಾಗ ಹೀಗೆ ಅಳೋದು, ಸಿಕ್ಕಾಪಟ್ಟೆ ಅಳ್ತಾಳೆ. ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆ್ಯಂಡ್ ನಾವು ಟಿಫನ್ ಎಲ್ಲ ಮಾಡಿಕೊಂಡು
ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಡೋಣ ಅಂತ ಹೇಳಿ ವಾಶ್ಗೆ ಹಾಕ್ತೆ. ಇನ್ನೇನು ಹಬ್ಬ ಕೂಡ ಹತ್ರ ಬರ್ತಿದ್ದಲ್ಲ, ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ನಮ್ಮ ತಂಗಿ ಮತ್ತು ಪಾಪು ಕೂತ್ಕೊಂಡು ಚಾಕ್ಲೇಟ್ ತಿನ್ನಿಸ್ತೀನಿ ಅಂತ ಅವ್ರಿಗೆ ತಿನ್ನಿಸ್ಕೊಂಡು ಕೂತಿದ್ರು. ಆ್ಯಂಡ್ ಬಟ್ಟೆ ಎಲ್ಲ ಮಡಚಿಟ್ಟು ನಾನು ಬಟ್ಟೆ ಒಣಗಾಕಿ ಬಂದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಅವತ್ತು ಕೂತ್ಕೊಂಡೆ. ಅದ್ರದ್ದೆಲ್ಲ ನಾನು ವೀಡಿಯೋಸ್ ಏನೂ ತೊಗೊಳಕ್ಕಾಗಲಿಲ್ಲ. ನಾನು ಹೇಳ್ದಂಗೆ ಕೆಲವೊಂದು ಸತಿ ನನಗೆ ಮರ್ತೇ ಹೋಗ್ಬಿಡುತ್ತೆ, ಮೆಂಟಲಿನೂ ಕೂಡ ನಾನು ಸ್ಟ್ರೆಸ್ ಆಗಿರ್ತೀನಿ, ಅದಕ್ಕೋಸ್ಕರ. ಸೊ ಫೈನಲಿ ಇವಾಗ ಸಂಜೆ ಗಾಯ್ಸ್, ಮಧ್ಯಾಹ್ನ ನನಗೆ ವಿಡಿಯೋ ಮಾಡ್ಕೊಳ್ಳೋ ಇಂಟ್ರೆಸ್ಟು ಇರಲಿಲ್ಲ ಆ್ಯಂಡ್ ತುಂಬ ಕೆಲಸ ಇತ್ತು. ಅಫ್ಕೋರ್ಸ್ ನನ್ನ ತಂಗಿ ನನಗೆ ಹೆಲ್ಪ್ ಮಾಡಿ ಹೋದ್ರೂ ನನಗೆ ಕೆಲವೊಂದಷ್ಟು ಕೆಲಸಗಳು ಇದ್ವು ಮನೇಲಿ. ಲೈಕ್ ಪಾತ್ರೆ ನೆನ್ನೆ ರಾತ್ರಿದಿತ್ತು, ಅದನ್ನೆಲ್ಲ ತೊಳ್ಕೊಟ್ಟೋಗಿದ್ರು ಪಪ್ಪ. ಬಟ್ ಆಮೇಲೆ ಬೆಳಗ್ಗೆ ತಿಂದಿದ್ದೆಲ್ಲ ಇದ್ವು, ಪಾಪು ಊಟ ಮಾಡಿಸಿದ್ದೆಲ್ಲ ಇತ್ತು. ಸೊ ಹಾಗೆ ಅದೆಲ್ಲ ತೊಳೆದು ಮನೆ ಕಸ ಗುಡಿಸಿ, ಪಾಪು ಫುಲ್ ಮನೇನ ಹೆಂಗೆ ಮೆಸ್ಸಿ ಮಾಡಿದ್ಲು ಅಂತ ನೀವೇ ನೋಡಿದರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ 2 ರೌಂಡ್ ವಾಶ್ಗೆ ಹಾಕಿ ಬಟ್ಟೆ ಒಣಗಾಕಿ ಬರೋಷ್ಟೊತ್ತಿಗೆ ಪಾಪು ಎದ್ದೇ ಬಿಟ್ಲು. 2 ಅವರ್ಸ್ ಹೇಗೆ ಹೊರಟೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ವ್ಲಾಗ್ ಮಾಡೋಕ್ಕೂ ನನಗೆ ಆಗಲಿಲ್ಲ, ಬಿಕಾಸ್ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ. ಆ್ಯಂಡ್ ನಾನು ಈ ಕೆಲಸಗಳು ಮಾಡಿಕೊಂಡು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಸೊ ಇವಾಗ ಸಂಜೆಯಿಂದ ಮತ್ತೆ ರೀಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತು ಒಂದು ಸ್ವಲ್ಪ ಏನು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2 ಬೇಸ್ ಇದೆ, 1 ಬೇಸ್ ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡ್ತೀನಿ ಇವಾಗ. ಸೊ ಹೇಗೆ ಮಾಡ್ತೀನಿ ಏನು, ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಈ ಬೇಸ್ ಯೂಸ್ ಮಾಡಿ ರೆಡಿಮೇಡ್ ಬೇಸ್ ಯೂಸ್ ಮಾಡಿ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಸೊ ನೋಡ್ಬೇಕು ಹೇಗಾಗುತ್ತೆ. ಆ್ಯಂಡ್ ನನ್ನ ಹತ್ರ ಅವನ್ ಇಲ್ಲ, ಬಟ್ ವಿತೌಟ್ ಅವನ್ ಹೇಗೆ ಮಾಡೋದು ಅಂತ ನೋಡುವ. ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳೋಣ. ಆ್ಯಂಡ್ ಪಾಪು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಸೊ ಅವ್ರ ಫೇವ್ರೆಟ್ ಸಾಂಗ್ ಹಾಕಿದ್ದೀನಿ. ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಹಾಯ್ ಮಾಡ್ಕಂದ ಕ್ಯೂಟಿ ಜೊತೆಗೆ ನಾಟಿ. ಇವಾಗ ಅಷ್ಟು ಟಾರ್ಚರು, ಅಷ್ಟು ತರ್ಲೆ, ಅಷ್ಟು ಮನೆನೆಲ್ಲ ಗಲೀಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಪನ್ನೀರ್ ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ತಗೊಂಡಿರೋದು ಏನೇನು ತಗೊಂಡಿದ್ದೀನಿ, ಏನೇನು ಹೆಚ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಂದು. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಸ್, ಬೆಲ್ ಪೆಪ್ಪರ್ಸ್ನ ತೊಗೊಂಡಿದ್ದೀನಿ, ಲೈಕ್ ರೆಡ್ ಮತ್ತು ಯೆಲ್ಲೋ ಕಲರು. ಅದ್ರ ಜೊತೆಗೆ ಸ್ವಲ್ಪ ಬೇಬಿ ಕಾರ್ನು ಮತ್ತು ಪನ್ನೀರ್ಗೆ ಒಂದು ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಒಂದು ಬಟರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮಯೋನೀಸ್, ಚೀಸು, ಸಿಜ್ವನ್ ಸಾಸು ಮತ್ತು ಪಿಜ್ಜಾ ಬೇಸು. ನಿಮಗೆ ಸಿಜ್ವನ್ ಸಾಸ್ ಇಲ್ಲ ಅಂದರೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ, ಅದನ್ನೂ ಕೂಡ ಹಾಕೋಬೋದು. ಇಲ್ಲ ನಮ್ಮ ಮನೆಯಲ್ಲಿ ಸಿಜ್ವನ್ ಸಾಸ್ ಇದೆ ಅಂದರೆ ಅದೂ ಕೂಡ ನಡೆಯುತ್ತೆ. ಆ್ಯಂಡ್ ಯಾವ ರೀತಿ ಪ್ರೀ ಹೀಟ್ ಮಾಡ್ಕೋಬೇಕು ಬಾಣಲಿ ಅಂದರೆ, ಒಂದು ಬಾಣಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 10-15 ನಿಮಿಷ ನೀವು ಪ್ರೀ ಹೀಟ್ ಮಾಡಿ ಆಯಿತಾ, ಕ್ಲೋಸ್ ಮಾಡಿಬಿಟ್ಟು. ಈಗ ನಾನು ಏನು ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿಗಳನ್ನ, ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಯೋನೀಸು ಮತ್ತು ಸಿಜ್ವನ್ ಸಾಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೊಂದು ಚೂರು ಉಪ್ಪು ಹಾಕ್ಕೊಂಡಿರ್ತೀನಿ, ಜಾಸ್ತಿ ಉಪ್ಪು ಹಾಕೋಬೇಡಿ, ಯಾಕೆಂದರೆ ಸಾಸ್ಗಳಲ್ಲೆಲ್ಲ ಉಪ್ಪು ಆಲ್ರೆಡಿ ಇರುತ್ತೆ. ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ನಾನು ಬೆಲ್ ಪೆಪ್ಪರ್ಸು ಮತ್ತು ಕಾರ್ನು ಮತ್ತು ಬೇಬಿ ಕಾರ್ನ್ ಇತ್ತಲ್ಲ ಅದಷ್ಟು ಹಾಕಿ ನೀಟಾಗಿ ಸಾಸಸ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಆವಾಗ ಚೆನ್ನಾಗಿ ಎಲ್ಲ ಹಿಡ್ದಿರತ್ತೆ ಮಸಾಲ ಅಂತ ಅಷ್ಟೇ, ಬೇರೇನಿಲ್ಲ. ಹಾಗೆ ಹಾಕಿದ್ರೂ ಅನಿಸುತ್ತೆ, ಬಟ್ ಈ ಥರ ಹಾಕೋದ್ರಿಂದ ನಿಮ್ಗೆ ಇದ್ರ ಜೊತೆನೂ ಆ ಫ್ಲೇವರ್ ಸಿಗುತ್ತೆ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ಪಿಜ್ಜಾ ಬೇಸ್ಗೆ ಸ್ವಲ್ಪ ಒಂದು ಫುಲ್ ಬೆಣ್ಣೆ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಅರ್ಧ ಮಾತ್ರ ಕೆಳಗಡೆ ಬೇಸಿಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಫ್ರಿಜ್ಜಿಂದ ಡೈರೆಕ್ಟ್ ಹಿಡಿದ್ಬಿಟ್ಟಿದ್ನಲ್ಲ, ಹಾಗಾಗಿ ಅದು ಗಟ್ಟಿಯಾಗಿತ್ತು. ಸೊ ಆವಾಗ ಸಾಫ್ಟಾಗಿ ಬರುತ್ತೆ, ನಿಮಗೆ ಟೇಸ್ಟಿಯಾಗಿ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ. ಸೊ ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ಮೇಲೆ ನೀವು ಒಂದು ಸ್ವಲ್ಪ ಮಯೋನೀಸ್ನ ಕೂಡ ಹಾಕಿ, ಯಾಕೆಂದರೆ ಮೊಸರೆಲ್ಲ ಚೀಸ್ ಯೂಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ನಾರ್ಮಲ್ ಅಮೂಲ್ ಚೀಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೇಸಿಗೂ ಕೂಡ ನಾನು ಮಯೋನೀಸ್ನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸಿಜ್ವನ್ ಸಾಸ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಖಾರ ಇರುತ್ತೆ, ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಓಕೆನಾ, ನಿಮಗೆ ಎಷ್ಟು ಖಾರ ಸ್ಪೈಸ್ ಲೆವೆಲ್ ಎಷ್ಟು ಬೇಕು ಅಂತ. ಒಂದು ಪ್ಲೇಟ್ಗೆ ಇದನ್ನು ನಾನು ನೆಕ್ಸ್ಟ್ ತೆಗೆದಿಟ್ಕೊಂಡು ಅದ್ರ ಮೇಲ್ಗಡೆ ನಾನು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ, ಸಾಸಸ್ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ವೆಜಿಟೇಬಲ್ಸ್ನ, ಅದನ್ನೆಲ್ಲನೂ ಹಾಕಿ ಫುಲ್ಲು ಪಿಜ್ಜಾನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ಮಧ್ಯಕ್ಕೆ ಪನ್ನೀರ್ನ ಇಡ್ತಾ ಇದ್ದೀನಿ. ನಾನು ಪನ್ನೀರ್ಗೆ ಏನು ಸಾಸಸ್ ಹಾಕಿಲ್ಲ, ಜಸ್ಟ್ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ, ಉಪ್ಪು ಹಾಕಿದ್ದೀನಿ ಅಷ್ಟೇ. ಇದಿಷ್ಟು ನೀಟಾಗಿ ಹಾಕಿ ಎಲ್ಲೆಲ್ಲಿ ಮಧ್ಯದಲ್ಲಿ ಹಂಗೆ ಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬರುತ್ತೆ ಪಿಜ್ಜಾ. ನೀವು ಲೈಕ್ ಡಾಮಿನೋಸಲ್ಲಿಗಿಂತನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವೆಲ್ಲ ಪಬ್ಬಲ್ಲಿ ಏನಾದರೂ ತಿಂದಿದ್ರೆ ಗೊತ್ತಿರುತ್ತೆ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ತಿನ್ ಕ್ರಸ್ಟ್ ಇರುತ್ತೆ. ಸೊ ಅದೇ ಥರ ಇತ್ತು. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಒಂದು 1/4 ಭಾಗದಷ್ಟು ಚೀಸ್ನ ತೊಗೊಂಡಿದ್ದೀನಿ. ಚೀಸ್ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ ಇರುತ್ತೆ.
ಇರುತ್ತೆ. ನಿಮಗೆ ಮೊಸರೆಲ್ಲ ಚೀಸ್ ಏನಾದರೂ ಸಿಕ್ತು ಅಂದರೆ ನೀವು ಅದನ್ನೂ ಕೂಡ ಹಾಕೋಬೋದು. ನಾನೇನು ಅದನ್ನೇನು ತರಲಿಲ್ಲ, ತುಂಬ ಕಾಸ್ಟ್ಲಿ ಅನ್ನಿಸ್ತು. ಒಂದಿನ ಮಾಡೋದಕ್ಕೆಲ್ಲ ಏನು ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಾಗ ಖಂಡಿತ ಅದನ್ನು ತರ್ತೀನಿ. ಈ ಸತಿ ಇದನ್ನೇ ಹಾಕಿ ಸ್ಪ್ರೆಡ್ ಮಾಡಿದ್ದೆ ಆ್ಯಂಡ್ ಈ ಥರ ಕಾಣಿಸ್ತಾ ಇತ್ತು ಫೈನಲಿ. ಇದನ್ನು ಏನು ಮಾಡಿದೆ ಅಂದರೆ ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ನಲ್ಲ, ಇದು ಯಾಕೋ ದೊಡ್ಡದಾಯಿತು ಅಂದ್ಬಿಟ್ಟು ಇನ್ನೊಂದು ಸಣ್ಣದಿಟ್ಬಿಟ್ಟು ಅದ್ರ ಮೇಲ್ಗಡೆ ಬೌಲ್ನ ಸಣ್ಣದಿಟ್ಬಿಟ್ಟು ಅದ್ರ ಮೇಲ್ಗಡೆ ಪ್ಲೇಟ್ ಇಟ್ಟು 20 ಮಿನಿಟ್ಸ್ ಅಷ್ಟೇ ನಾನು ಬೇಯಕ್ಕೆ ಇಟ್ಟಿದ್ದು. ಸೊ 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದರೆ ಈ ಥರ ಫುಲ್ಲು ಚೀಸೆಲ್ಲ ಮೆಲ್ಟ್ ಆಗಿಬಿಟ್ಟಿತ್ತು. ನನಗೆ ಹಂಗೂ ಗೊತ್ತಾಗ್ತಿರ್ಲಿಲ್ಲ ಬೆಂದಿದೆಯೋ ಇಲ್ವೋ ಅಂತ. ಇಟ್ಸ್ ಓಕೆ ಫೈನ್ ಅಂತ ಹೇಳಿಬಿಟ್ಟು 20 ನಿಮಿಷ ಆದಮೇಲೆ ತೆಗೆದು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಏನು ಉಳಿದಿತ್ತಲ್ಲ ಇನ್ನು ಅರ್ಧ ಅದನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ನೋಡುವಾಗ ಯಾಕೋ ಡೌಟ್ ಅನ್ನಿಸ್ತಿತ್ತು, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ತುಂಬ ಗಟ್ಟಿ ಬಂದುಬಿಟ್ಟಿರುತ್ತೋ ಏನೋ ಅಂತಲೂ ಅನ್ನಿಸ್ತಿತ್ತು. ಫಸ್ಟ್ ಟೈಮ್ ನಾನು ಈ ಪಿಜ್ಜಾ ಬೇಸಲ್ಲಿ ಮಾಡಿರೋದು, ಅದಕ್ಕೋಸ್ಕರ. ಆ್ಯಂಡ್ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಅದನ್ನು ಕಟ್ ಮಾಡಿಕೊಡಮ್ಮ ಅಂತ ಕಟ್ ಮಾಡಿಸ್ಕೊಂಡೆ. ಆ್ಯಂಡ್ ಅದ್ರ ಜೊತೆಗೆ ನಾನು ನಾರ್ಮಲ್ ಕೋಕಲ್ಲಿ ನಾವು ಸರ್ವ್ ಮಾಡಿಕೊಂಡ್ವು. ಆ್ಯಂಡ್ ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಟ್ರೈ ಮಾಡಿಲ್ವಾ? ಎಷ್ಟು ತಿನ್ ಕ್ರಸ್ಟ್ ಬಂದಿದೆ ನೋಡಿ ಕೆಳಗೆ. ಕೆಳಗಡೆ ಗರಂ ಗರಂ ಆಗೈತೆ. ಏನಾಗ್ತಿದ್ದೆ ನಿಜವಾಗ್ಲೂ ಯಾಕಲ ಕರೈತಾ ಪಬ್ಬಲ್ಲೆಲ್ಲ ಮಾಡ್ತಾರ ಇಲ್ವಾ ಮುದ್ದು? ಚೆನ್ನಾಗೈತೆ. ಸೊ ಇವಾಗ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡಿಕೊಂಡು ಒಂದು ಸ್ವಲ್ಪ ಕಾರ್ನ್ ತಂದಿದ್ವಾ ನನ್ನ ಹಸ್ಬೆಂಡು. ನಾನು ನಾಳೆ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ, ಅವ್ರು ಇವತ್ತೇ ಮಾಡು ಅಂದ್ರೆ ಅದನ್ನ ರುಚಿ ಕೊಟ್ಟರು, ಮಾಡಿ ತಿಂತಾಯಿದ್ದೀವಿ. ಈಗ ನಮ್ಮ ಗುಂಡಿದು ಊಟ ಆಯಿತು. ಊಟ ಆದಮೇಲೆ ಡ್ರೆಸ್ ಚೇಂಜ್ ಕೂಡ ಆಯಿತು. ಹಾಗೇನಿಲ್ಲ, ತಿಂದು ನೀರು ಕುಡಿದು ಟಚ್ ಮಾಡ್ಕೊಳ್ಳೋದಷ್ಟೇ. ಸೊ ದಟ್ಸ್ ಇಟ್ ಟುಡೇಸ್ ಬ್ಲಾಗ್. ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಪಿಜ್ಜಾನ ಟ್ರೈ ಮಾಡಿ. ಟು ಬಿ ಹಾನೆಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.